ಕುತ್ಕೊಂಡಿದ್ದಾನೆ. ಎದ್ದೆ ಮಗ? ಇದಾನ ಒಳಗೆ? ನೀವೆಲ್ಲರೂ ಕುತ್ಕೊಂಡಿದ್ದಾನೆ. ಎದ್ದೆ ಮಗ? ಏನಪ್ಪ? ಬಾ ಬಾ ಸಿಂಬು, ಬಾರ ಮಗ, ಊಟ ಮಾಡೋಣ ಬಾ ಬಾ. ಹಾಂ ಯಪ್ಪ, ಇಡೀ ಮನೆ ಸುತ್ತರಿಸ್ಬಿಟ್ಟಿಯಲ್ಲ ಮಗನೇ. ಹೆಂಗೆ ಹೋಗಿತ್ರಿ? ಬಾ ಮಗ ಬಾ. ನಡಿ ಮಗ ನಡಿ, ಊಟ ಮಾಡೋಣ. ನಡಿ ನಡಿ ನಡಿ. ನೋಡಿ ಎಂತ ಕಿಲ್ಲಿಗೆ ಹೋಗಿದ್ದೀಯಪ್ಪ ನೀನು. ಹಾ, ಯಪ್ಪ ದೇವ್ರೆ, ಭಾರಿ ಕಷ್ಟ ಆಯ್ತಿದೆ ಯಾಕೋ. ಬಾ ಮಗ, ಅಲ್ಲಿ ಹೋಗೋಣ ಬಾ, ಅಲ್ಲಿ ಹೋಗೋಣ ಬಾ. ರೀ ಗಂಜಿ ಕುಡ್ಸೆ ನೀವು ಹೋಗಿ. ಗಿಡದಲ್ಲಿ ಆಡಿದ್ದಲ್ಲ. ಅಲ್ಲಿಗೆ ಎದ್ದ ತಕ್ಷಣ ಒಂದು ಸಲ ಶಾಕ್ ಆದಂಗೆ ಆಯಿತು. ನಮ್ಮನೆಯವ್ರು ಎದ್ದು ಬಂತು, ನೋಡಿ ಹೋಗಿದ್ದಾರಂತೆ. ಆಮೇಲೆ ಹೋಗಿ ಆ ಗಿಡದ ಸಂದಿಲಿ ಹೋಗಿ ಕುತ್ಕೊಂಡಿದ್ದಾನೆ. ಸಿಂಬನ ಹುಡ್ಕೊಂಡು ಬಂದ್ವಿ. ಈಗ ಬೆಳಗ್ಗೆ 6 ಗಂಟೆಗೆ ಒಂದು ಸಲ ಅವನಿಗೆ ಊಟ ಮಾಡಿಸ್ತೀವಿ. ಅವನು ಅನ್ನ ತಿಂತಾ ಇಲ್ಲ. ಹಾಗಾಗಿ ಚಿನ್ನೆಗೆ ನೆನ್ನೆ ಕಿವಿ ತೊಗೊಂಡೆ ಅಂತ ಹೇಳಿದೆ ಅಲ್ವಾ, ಸುಲ್ತಾನಲ್ಲಿ ಒಂದು ಮಗ್ ಕೊಟ್ಟಿದ್ದಾರೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಅಷ್ಟು ದುಡ್ಡು ಕೊಟ್ಟರು ನನ್ನ ಹೆಂಡತಿ ಖುಷಿಯಾಗುತ್ತೋ ಇಲ್ಲ ಗೊತ್ತಿಲ್ಲ, ಮಗ್ ಕೊಟ್ಟಿದ್ದಾರಲ್ಲ ಅದೇ ಭಾಳ ಖುಷಿ ಅಂತ ಹೇಳ್ತಾಯಿದ್ರು. ಈಗ ನಾವು ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದೀವಿ. ಚೆನ್ನಾಗಿದೆ ಕಿವಿದು. ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ. ಅವಾಗೆಲ್ಲ ಸುಲ್ತಾನಲ್ಲಿ ಸಣ್ಣ ಸಣ್ಣದು ಜ್ಯೂಸ್ ಲೋಟ ಥರದ್ದು ಕೊಡ್ತಾಯಿದ್ರು. ನಾವು ಮೆಂತೆ ಅದೆಲ್ಲ ನೆನೆಸಿಡೋದಕ್ಕೆ ಅದನ್ನೇ ಉಪಯೋಗಿಸ್ತಾ ಇದ್ವಿ. ಇವಾಗ ಮಗ್ಗು ಕೊಡೋದಕ್ಕೆ ಶುರು ಮಾಡಿ. ಗುಡ್ ಮಾರ್ನಿಂಗ್. ಸಿಂಬು ಮಲಗಿದ್ದಾನೆ ಈಗ. ಯಾಕೋ ಗೊತ್ತಿಲ್ಲ, ನಿನ್ನೆಯಿಂದ ಎಲ್ಲೆಲ್ಲೋ ಹೋಗಿ ಹೋಗಿ ಮಲಗ್ತಾ ಇದ್ದಾನೆ. ಬರೀ ಹುಡ್ಕೋದೇ ಆಗುತ್ತೆ ನಮಗೆ. ನಿನ್ನೆ ನಾವು ಬರಬೇಕಿದ್ರು ಅಷ್ಟೇ, ಅಲ್ಲಿ ಬಟ್ಟೆ ಒಗೆಯೋ ಕಲ್ಲು ಹತ್ರ ಸೈಡಿಗೆ ಹೋಗಿ ಮಲಗಿದ್ದ. ನಾವು ಬೇಗನೆ ಬಂದ್ವಿ ನಿನ್ನೆ. ಇಷ್ಟೊತ್ತಿಗೆ 3:15 ಬಂದುಬಿಟ್ವಿ ಮನೆಗೆ. ಊಟ ಮಾಡಿದರೆ ನಾವೆಲ್ಲೂ ನಿಲ್ಲೇ ಇಲ್ಲ, ಹಾಗೆ ವಾಪಸ್ಸು ಬಂದೇ ಬಿಟ್ವಿ. ಅದೇ ಕಿಡ್ನಿದು ತೋರಿಸ್ತಾ ಇದೆಯಲ್ಲ, ಅದೇನೋ ಅಂದರೆ ಅದು ದಿಢೀರಂತ ಕಿಡ್ನಿ ಫೇಲ್ ಆಗೋ ಥರ ಆಗ್ತಾ ಇದೆಯಲ್ಲ, ಅದು ರಿವರ್ಸ್ ಮಾಡೋ ಚಾನ್ಸಸ್ ಇರುತ್ತಂತೆ. ಹಾಗಾಗಿ ಮಾಡೋಣ ಟ್ರೀಟ್ಮೆಂಟ್ನ ಅಂತ ಡಾಕ್ಟ್ರು ಅದೇ ಮಾಡ್ತಾಯಿದ್ದೀವಿ. ನಿನ್ನೆಯಿಂದ ಕಿಡ್ನಿ ಟ್ರೀಟ್ಮೆಂಟ್ ನಡೀತಾ ಇದೆ. ನಿನ್ನೆ ಒಂದು ಸಿಕ್ಕಿಲ್ಲ ಅವನಿಗೆ ಔಷಧಿ, ಅದು ಇವತ್ತು ತರಿಸಿ ಕೊಡ್ತಾರಂತ ಇಲ್ಲಿ. ಅದು ತುಂಬ ಎಕ್ಸ್ಪೆನ್ಸಿವ್, ಅದು 2,500 ಅಂಥದ್ದು ಮಾತ್ರೆನೋ ಔಷಧಿನೋ ನನಗೂ ಅಷ್ಟು ಗೊತ್ತಿಲ್ಲ. ಅದೊಂದು ಇರಲಿಲ್ಲಂತೆ. ಅದೇ ಇಲ್ಲಿ ಈ ಮೆಡಿಕಲ್ ಅವರು ಅಲ್ಲಿಗೆ ಫೋನ್ ಮಾಡಿ ತರಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಸಂಜೆ ಹೇಳಿದ್ದಾರೆ ಇವರು. ಡಾಕ್ಟ್ರ್ ಅದನ್ನು ತರಿಸಿ ನೋಡೋಣ ಅಂತ ಅಂದ್ರೆ, ಡಾಕ್ಟ್ರ್ ಹತ್ರ ಕೇಳಿಬಿಟ್ಟು ಒಂದು ಸಲ ಹೇಳೋಣ ಅಂತ. ಡಾಕ್ಟರ್ ನಿನ್ನೆ ಎಲ್ಲ ಮೆಡಿಸಿನ್ ಬರೆದಿದ್ರು. ಅದು ಡಾಕ್ಟ್ರ್ ಎಲ್ಲೋ ಬೇರೆ ಕಡೆ ಇದ್ರು ಅನಿಸುತ್ತೆ.
ಅವ್ರ ನೆಟ್ವರ್ಕೇ ಸಿಗ್ತಿರಲಿಲ್ಲ. ಹಾಗಾಗಿ ಅವರು ಹೇಳೋದು ನಮಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಆಮೇಲೆ ಇವ್ರು ಯಾರ್ಯಾರಿಗೋ ಫೋನ್ ಮಾಡಿಕೊಂಡು ಅದೆಲ್ಲ ತೊಗೊಬಂದ್ವಿ. ಅದು ಯಾವ ಪುಣ್ಯಾತ್ಮ ಆ ನಾಯಿಗಳಿಗೆ ಕ್ಯಾಪ್ಸುಲ್ ಕಂಡು ಹಿಡ್ದಿದ್ದಾರೋ ನಂಗೆ ಗೊತ್ತಿಲ್ಲಪ್ಪ ದೇವ್ರೆ. ಅದನ್ನು ಹೆಂಗೆ ಕುಡಿಸೋದು? ಮಾತ್ರೆನಾದ್ರು ಜಜ್ಜಿ ನೀರಲ್ಲಿ ಹಾಕಿ ಕುಡಿಸ್ಬೋದು. ನಿನ್ನೆ 1 ಗಂಟೆ ಒದ್ದಾಡಿದ್ವಿ ಔಷಧಿ ಕುಡಿಯೋದಕ್ಕೆ ಅಂತ. 8 ಗಂಟೆಗಿಂದ ಔಷಧಿ ಕುಡ್ಸೋಕೆ ಶುರು ಮಾಡಿದ್ದೀವಿ. 1 ಗಂಟೆ ಒದ್ದಾಡಿದ್ವಿ. ಆ ಕ್ಯಾಪ್ಸುಲ್ ಕುಡ್ಸೋದಕ್ಕಂತೂ ಜೀವ ಬಂತು. ಅಷ್ಟು ಕಷ್ಟಪಟ್ಟು ಕುಡಿಸಿದ್ದೀವಿ. ಅದೇ ಈಗ ಗಂಜಿ ಹಾಕಿದ್ದೀವಿ. ಯಾಕಂದರೆ ನಮ್ಮನೆಯವ್ರಿಗೆ ತಿಂಡಿಗೆ ಬರೋ ಟೈಮಲ್ಲಿ ಮಾತ್ರೆಗಳು ತಿನ್ನಿಸಿ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಬಿಟ್ಟು ಬಿಡ್ತೀವಿ ನಾವು. ನಿನ್ನೆನೂ ಹಂಗೆ ಮಾಡಿದ್ವಿ. ಸಂಜೆ ಬಂದವ್ರು ಗಂಜಿ ಮಾಡಿರೋದ್ರಿಂದ ಮಾತ್ರೆ ತಿನ್ನಿಸಿದ್ವಿ 8 ಗಂಟೆಗೆ. 8 ಗಂಟೆಯಿಂದ ಶುರು ಮಾಡಿ 8-8:15 ಆಗೋಯ್ತು. ಅದೇ ತಿನ್ಸತ್ತಿಗೆನಪ್ಪ ಸಾಕಾಗೋಯ್ತು. ಆಮೇಲೆ 9:15 ಅಷ್ಟೊತ್ತಿಗೆ ಬಂದು ಊಟ ಮಾಡಿಸಿದ್ವಿ. ಯಾಕಂದರೆ ವಾಮಿಟ್ ಏನಾದರೂ ಮಾಡಿಬಿಟ್ರೆ ಸುಮ್ಮನೆ ಹಾಕಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಈಗಲೂ ಅದಕ್ಕೇ ಬೇಗ 6 ಗಂಟೆಗೆ ಗಂಜಿ ಹಾಕಿ ಬೇಗ ಎದ್ದು ಗಂಜಿ ಹಾಕಿ ನಮ್ಮ ಮನೆಯವರು ಅದೇ ಈಗ ಹಾಲು ತಂದು ಕೊಡ್ತೀನಿ ಅಂತ ಹೋಗಿದ್ದಾರೆ. ಅವ್ರು 8 ಗಂಟೆ ಮೇಲೆ ಬರ್ತಾರಲ್ವ, ಆವಾಗ ಮಾತ್ರೆ ತಿನ್ನಿಸಿ ಅವರು ಇನ್ನೇನು ಊರಿಗೆ ಹೋಗೋ ಟೈಮಲ್ಲಿ ಗಂಜಿ ಹಾಕಿದ್ರೆ 1 ಗಂಟೆ ಬೇಕಂತೆ ಮಾತ್ರೆ ಸೇರೋದಕ್ಕೆ ಎಲ್ಲ ಕಡೆ. ಅದನ್ನೂ ಎಲ್ಲ ನಮ್ಮ ಚಿನ್ನಿ ಗೂಗಲಲ್ಲಿ ನೋಡಿ ಇದು ಮಾಡ್ತಾಯಿದ್ವಿ. ಇನ್ನು ಏನೋ ಗೊತ್ತಿಲ್ಲ, ಗಟ್ಟಿ ಇದ್ದಾನೆ ನಮ್ಮ ಸಿಂಬ. ಹಾಗೆ ನೋಡ್ತಾ ಹಾಗೆ ಬಿಡೋಕ್ಕೂ ಬರೋಲ್ಲ. ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅದೇ ಚಿನ್ನಿ ಇವತ್ತು ಹೋಗ್ತೀಯಾಳೆ ಅಂತ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಶಿವಮೊಗ್ಗ ಶಾಪಿಂಗ್ ವಿಡಿಯೋ ನಿಮಗೇನು ಮಜಾನೇ ಬರಲಿಲ್ಲ ಅನಿಸುತ್ತೆ. ಏನು ಮಾಡೋದು, ನಾನು ಎಲ್ಲದನ್ನೂ ತೋರ್ಸೋಕ್ಕಾಗಲ್ಲ. ಚಿನ್ನಿಗೆ ನಿನ್ನೆ ಕಿವಿ ತಂದಿದ್ದೆ ಅಲ್ಲ, ಅದನ್ನು ಅವಳು ಹಾಕ್ಕೊಂಡಿದ್ದಾಳೆ. ಅದನ್ನು ಹಾಗೆ ತೋರಿಸ್ತೀನಿ. ಇನ್ನೊಂದು ತಂದಿದ್ದೀನಿ ಅಂತ ಹೇಳ್ದಲ್ಲ, ಅದನ್ನು ಫಿಕ್ಸ್ ಮಾಡ್ತೀವಿ, ಆವಾಗ ಹೇಳ್ತೀವಿ. ಫೋಟೋ ತಂದಿದ್ದೀವಿ, ಅದನ್ನೊಂದು ಹೇಳಿಬಿಡ್ತೀನಿ ನಿಮಗೆ. ದೇವ್ರದ್ದು ಫೋಟೋ ತಂದಿದ್ದೀವಿ. ಅದು ಏನು ಎತ್ತ ಅನ್ನೋದನ್ನು ಆ ವಿಡಿಯೋದಲ್ಲೇ ಹೇಳ್ತೀನಿ. ಅದೇ ನಮ್ಮ ಮನೆಯವರು ಬರೋಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಅಡುಗೆ ಮನೆ ಮಾಡಿದ್ರಲ್ವ, ಅವ್ರ ಹೆಸರು ಶ್ರೀನಿಧಿ ಅಂತ. ಅವರಿಗೆ ಒಂದಿನ ಬಂದು ಅದನ್ನು ಫಿಕ್ಸ್ ಮಾಡಿಕೊಟ್ಟು ಹೋಗಿ ಅಂತ. ನಮ್ಮ ಮನೆಯವ್ರಿಗೆ ಅವ್ರು ಏನೋ ಇಷ್ಟ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲೇ ನಮ್ಮ ಮೇಸ್ತ್ರಿನೂ ಇತ್ತು, ಆಚಾರಿನೂ ಇದ್ದಾರೆ, ಬೇಡ ಅವರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರೇ ಎಲ್ಲ ಅಳತೆ ಮಾಡಿ ಎಲ್ಲ ಕೊಟ್ಟಿದ್ರು. ಈ ಸೈಜಿಂದ ತನ್ನಿ ಅಂತ ಹೇಳಿದರು. ಏನೋ ನಮಗೆ ನಿನ್ನೆ ಗೊತ್ತಿಲ್ಲ, ಆ ಸೈಜ್ ನಮಗೆ ಹೇಳಿ ಮಾಡಿಸ್ದಂಗೆ ಆ ಸೈಜಲ್ಲಿ ಇತ್ತು. ನನಗೆ ಡೌಟ್ ಇತ್ತು, ಇವರೆಲ್ಲ ತಪ್ಪಿಗಿಪ್ಪು ಸೈಜ್ ಹೇಳ್ತಾರೋ ಏನೋ ಎತ್ತ ಅಂತ. ನಾನು ಇಲ್ಲ ಒಂದ್ಸಲ ನೋಡಿಕೊಂಡು ಹಂಗೆ ಬಂದು ಬರೋಣ ಅಂತ. ಏನೋ ನಮ್ಮ ಮನೆಯವ್ರು ಇಲ್ಲ ತೊಗೊಬಿಡೋಣ. ಅದೇನೋ ನಮಗೆ ಅದೃಷ್ಟ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಅದು ಇವತ್ತು ತೋರಿಸಲ್ಲ ನಾನು, ಯಾಕಂದರೆ ಅದು ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಮತ್ತು ನಾನು ಅಂದೆ ಅದು ಒಡೆದ್ರೆ ಮತ್ತೆ ನಮಗೆ ಅದು ಇಡೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಆ ಪ್ಯಾಕು ಓಪನ್ ಆದಮೇಲೆ ನಿಮಗೆ ಅಲ್ಲಿ ಫಿಕ್ಸ್ ಮಾಡಬೇಕಿದ್ರೇ ತೋರಿಸ್ಬಿಡ್ತೀನಿ. ಇಲ್ಲ ಪ್ಯಾಕ್ ಏನಾದರೂ ಓಪನ್ ಮಾಡಿದಾಗ ಆ ವಿಡಿಯೋದಲ್ಲಿ ಹಾಗೆ ತೋರಿಸ್ಬಿಡ್ತೀನಿ. ಹಾಗಾಯಿತು. ಅದೇ ತಿಂಡಿ ಇವತ್ತು ದೋಸೆ. ಚಿನ್ನಿ ಹೋಗ್ತಾಳಲ್ಲ, ನನಗೆ ಏನೂ ಮಾಡೋಕ್ಕೂ ಬೇಡ ಥರ ಅನಿಸ್ತಾಯಿತ್ತು. ಚಿನ್ನಿಗೆ ಅದೇ ಕೇಳಿದೆ, ದೋಸೆ ಆಲೂಗಡ್ಡೆ ಬಾಜಿ ಮಾಡ್ಕೊಡ್ತೀನಿ ತಿಂತೀಯಲ್ಲ ಅಂತ ಹೇಳಿದೆ. ಹ್ಞೂ ಅಂದಿದ್ಲು. ಅವಳು ಪಲಾವ್ ಏನೂ ಬೇಡ ಮಮ್ಮಿ ಅಂದಿದ್ಲು. ಅವತ್ತು ನಮ್ಮ ಮನೇಲಿ ಇಡ್ಲಿ ಕೊಡಿಸ್ತೀನಿ ಅಂತಲೂ ಅಂದಿದ್ರು. ಇಡ್ಲಿನೂ ಬೇಡ ಅಂತ ಹೇಳಿದ್ರು. ಜೋಳ ಎಲ್ಲ ತಂದು ಎಲ್ಲ ಚಿನ್ನಿ ಇವತ್ತು ಹೋಗೋದಕ್ಕೆ ರೆಡಿ ಆಗಿತ್ತು. ಆಮೇಲೆ ಅವಳು ಯಾಕೋ 2 ಮನ್ಸು ಮಾಡಿದ್ಲು. ನಮ್ಮನೆಯವ್ರಿಗೂ ಅವಳನ್ನು ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ, ಇನ್ನು ಹುಷಾರಿಲ್ದಿದ್ದಕ್ಕೆ. ಆಮೇಲೆ ಅವಳು ಬೇಡ ಬಿಡಿ ಡ್ಯಾಡಿ ನಾಳೆನೇ ಹೋಗ್ತೀನಿ ಅಂದ್ಲು. ಅದಕ್ಕೆ ಈಗ 6 ಗಂಟೆಗೆ ನಮ್ಮ ಜೊತೆಗೇ ನಾನು 5:15 ಎದ್ದು ಬಂದೆ. ಅವಳನ್ನೀಗ 6 ಗಂಟೆಗೆ ಎಬ್ಸಿ ಕೂರಿಸಿದ್ದೀನಿ. ಓದ್ತಾ ಇದ್ಲು. ನಾನು ಅವಳು ಓದಿದ್ದೇ ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್. ಅವಳು ಇಂಜಿನಿಯರಿಂಗ್ ಸೇರಿದ್ಮೇಲೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅವಳು ಓದಿರೋದನ್ನು ನಾನು ನೋಡಿರೋದು. ಮನೆಗೆ ಬಂದಾಗ ಯಾವಾಗಲೂ ಮಜಾ ಮಾಡ್ಕೊಂಡು ಹಾಗೆ ಹೋಗಿ ಅಲ್ಲಿ ಓದ್ತಾ ಇದ್ಲ. ಇವತ್ತು ಇದೇ ಫಸ್ಟ್ ಟೈಮ್ ಇಂಜಿನಿಯರಿಂಗ್ ಸೇರಿದ್ಮೇಲೆ ನನ್ನ ಮಗಳು ನಾನು ಓದ್ತಾ ಇರೋದನ್ನು ನೋಡಿರೋದು. ಅವ್ಳು PUC ಹೋದ್ಮೇಲೆ ನಾವು ಓದೋದು ನೋಡಿಲ್ಲ, ನಿಜ ಹೇಳಬೇಕಂದ್ರೆ. ಯಾಕಂದರೆ ಆ ಜ್ಞಾನಸೌಧದಿಂದ ಬಂದಾಗಲೂ ಅವಳೇನು ಹೆಚ್ಚಿಗೆ ದಿನ ಇರ್ತಿರ್ಲಿಲ್ಲಲ್ಲ, ಒಂದಿನ ಇದ್ದು ಹೋಗ್ತಿದ್ಲು. ಹಂಗಾಗ್ತಾಯಿತ್ತು. ನಮ್ಮ ನಮ್ಮ ಶ್ರೇಯದ್ ನಾಳೆ ಫೋನ್ ಇದೆ. ಪಾಪ ಹೇಳೋದು ಬಿಡೋದು ಏನು ಅಂತ ಗೊತ್ತಾಗ್ತಾಯಿಲ್ಲ. ಇವತ್ತು ಗುರುವಾರ. ಇವತ್ತು ನಾನು ರೈಸು ಬಿಡ್ತೀನಿ ಅಂದಿದ್ದೆ, ಬೇಡ ಮುಂದಿನ ವಾರ ಬಿಡೋಣ ಅಂತ ಅಂದ್ಕೊಂಡೆ. ಯಾಕೋ ನನಗೆ ನಿನ್ನೆಯಿಂದನೂ ಒಂಥರ ಸಮಾಧಾನವೇ ಇಲ್ಲ. ಅದೇ ಬ್ಲಡ್ ಟೆಸ್ಟು ಡಾಕ್ಟ್ರಿಗೆ ಹೇಳಿದ್ದೀವಿ. ಡಾಕ್ಟ್ರೇ 2 ದಿನ ಬ್ಲಡ್ ಟೆಸ್ಟ್ ಮಾಡಿಸೋದೇ ಬೇಡ. ನಾವು ನಿನ್ನೆ ಬ್ಲಡ್ ಟೆಸ್ಟ್ ಬಂದ ತಕ್ಷಣ ಅಳೋದು ಎಲ್ಲರೂ. ಅದಕ್ಕೆ ಬೇಡ ಅಂದೆ. ಡಾಕ್ಟ್ರು ಹಂಗಾರೆ ಬೇಡ ಬಿಡಿ ಅಂತ ಹೇಳಿದ್ರು. 2 ದಿನ ಇಲ್ಲ, ಅದು ಮಾತ್ರೆ ತಾಗೋದಕ್ಕೆ 3 ದಿನದಿಂದ 4 ದಿನ ಬೇಕಂತೆ. 4 ದಿನ ಬಿಟ್ಟೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದ್ದೀನಿ ನಾನು ನಮ್ಮ ಮನೆಯವರಿಗೆ. ನೋಡೋಣ, ಏನೋ ಒಳ್ಳೇದಾದರೆ ಸಾಕು ನಮ್ಮ ಸಿಂಬುಗೆ. ನನ್ನದು ಗಟ್ಟಿ ಇದ್ದಾನೆ ಹಾಗೆ. ನಿನ್ನೆ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ತಾನೇ ಎದ್ದು ಹೊರಗಡೆ ಹೋಗಿದ್ದೆ. ನಾನು ಅಲ್ಲಿ ಕಸ ಹೊಡಿತಾ ಇದ್ದೆ, ಬಂದವಳು ಅವನೇ ಬಂದ. ಆಮೇಲೆ ಅಲ್ಲಿ ಕುತ್ಕೊಂಡ್ವಿ, ನಾನು ಚಿನ್ನಿ ಕುತ್ಕೊಂಡ್ವಿ. ಡಾಕ್ಟ್ರು ಬರೋದಕ್ಕೂ ಡಾಕ್ಟ್ರು ಹತ್ರನೂ ಹೋದ. ಆದರೆ ಅವನಿಗೆ ಡಾಕ್ಟ್ರ್ ಇಂಜೆಕ್ಷನ್ ಕೊಡ್ತಾನೆ ಅಂತ ಗೊತ್ತಲ್ವಾ ಪಾಪ. ಏನಂದ್ರು ಕಾರಡಿ ಹೊಕ್ಕೊಂಡು ಬರಲೇ ಇಲ್ಲ. ಆಮೇಲೆ ಹೆಂಗೆಂಗೋ ಮಾಡಿ ಕರ್ಕೊಬಂದು ಇಲ್ಲಿ ಕುತ್ಕೊಂಡ್ವಿ. 2 ಡ್ರಿಪ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅವನು ಗಟ್ಟಿ ಇದ್ದಾನೆ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಇದಾಗ್ತಿದ್ನೇನೋ. ಮತ್ತು ಊಟನೂ ಇವತ್ತು ನಿನ್ನೆಯಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ. ನಾನು ಗಟ್ಟಿ ಮಾಡಿ ಹಾಕ್ತಾಯಿದ್ದೀನಿ ಗಂಜಿನ.
ಮುಂಚೆ ಎಲ್ಲ ಬರೀ ತುಪ್ತಾ ಇದ್ದ, ಇವತ್ತೆಲ್ಲ ಸ್ವಲ್ಪ ಬಾಯಿ ಚಪ್ಪರಿಸ್ತಾನೆ, ಆದರೆ ತಾನಾಗೆ ಊಟ ಮಾಡ್ತಾ ಇಲ್ಲ. ಒಂದು ವಾರದಿಂದ ನಿಮಗೂ ನಮ್ಮ ಸಿಂಬನ್ ಕತೆ ಕೇಳಿ ಕೇಳಿ ಬೇಜಾರಾಗಿರುತ್ತೆ. ನಮಗೆ ಎಷ್ಟು ಬೇಜಾರಾಗಿರಬಾರ್ದು ನೋಡಿ. ಅವ್ನು ಹಂಗೆ ಮಲಗ ಹುಡುಗನ ಅವನು. ಇಷ್ಟೊತ್ತಿಗೆ ಏನೇನು ಮಾಡ್ತಿದ್ನೋ ಏನೋ. ಇವತ್ತು ನಾನು ಇನ್ನೂ ರಂಗೋಲಿನೂ ಹಾಕಿಲ್ಲ, ಹೊರಗಡೆ ಒಳ ಕಸ ಒಂದು ಹೊಡೆದಿದ್ದೀನಿ. ರಾಶಿ ಪಾತ್ರೆಗಳಿದ್ದಾವೆ, ರಾತ್ರಿ ಏನೂ ಮಾಡಲಿಲ್ಲ. ಯಾಕಂದರೆ ಮಲಗದೆ ದಿನ 10:30 11 ಗಂಟೆ ಆಗ್ತಾಯಿದೆ. ನಿನ್ನೆನೂ ಅಷ್ಟೇ, ನನಗೆ ಊಟ ಮಾಡಿಸಿ ನಾವೆಲ್ಲ ಮಲಗೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಪಾತ್ರೆ ಯಾಕೋ ತೊಳಿಬೇಕು ಅಂತಲೂ ಅನ್ನಿಸ್ಲಿಲ್ಲ. ಚಳಿ ಬೇರೆ ಇದೆಯಾ, ಇವತ್ತೆಲ್ಲ ಸ್ವಲ್ಪ ಚಳಿ ಕಮ್ಮಿ ಇದೆ. ತೋರಿಸ್ಬಾರ್ದಂತೆ. ಇಂಜಿನಿಯರಿಂಗಿಗೆ ಸೇರೋದ್ಮೇಲೆ ನಾವು ಇದೇ ಫಸ್ಟ್ ಟೈಮ್ ಅಂತ ನೀವು ಓದ್ತಾ ಇರೋದು. ನಾನು ಅವಳಿಗೆ ಅಂದೆ, ನಿನ್ನೆ ಎಡಿಟಿಂಗ್ ಮಾಡಿಲ್ಲಲ್ಲ, ನಾನಂತೂ ಸಿಂಬಾ ಹುಷಾರಿಲ್ದಂಗಿಂದ ಎಡಿಟಿಂಗೇ ಇಲ್ಲ ನೆಟ್ಟಿಗೆ. ನಾವು ICUದಲ್ಲಿ ನಾವಿಬ್ಬರು ನರ್ಸಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಿಮ್ಮ ಪೇಷಂಟ್ ಎದ್ದು ಓಡಾಡ್ತಾ ಇತ್ತು. ನಾವು ಡಾಕ್ಟ್ರಿಗೆ ಅದೇ ಅಂದ್ವಿ, ನಿಮ್ಮ ಪೇಷಂಟು ಒಳಗೆಲ್ಲ ಹುಳುಕಾಗಿದೆ, ಮೇಲೆ ನೋಡಿ ಹೆಂಗಿದ್ದಾನೆ ಡಾಕ್ಟ್ರಿ ಅನ್ನೋದಕ್ಕೂ ನಗೋದವರು. ಅಪ್ಪ ಡಾಕ್ಟ್ರೊಂದು ಒಳ್ಳೆಯವ್ರು ಸಿಕ್ಕಿದಾರಲ್ಲೇ. ಇವತ್ತು ಮೈಸೂರಿಗೆ ಹೋಗೋದಾಗಿತ್ತು. ಆಮೇಲೆ ಅವಳಿಗೂ ಹೋಗೋಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ ನಮಗೂ ಯಾಕೋ ಗೊತ್ತಿಲ್ಲ, ಕಳ್ಸೋಕ್ಕೆ ಬೇಡ ಅಂತ ಅನ್ನಿಸ್ತಾ ಇತ್ತು. ಅವಳಿಗೆ ಈಗ ಸ್ಟಡಿ ಹಾಲಿಡೇ ಇದೆ, ಕಾಲೇಜ್ ಏನಿಲ್ಲ. ಅವಳು ಹೋದ್ರೂ ಹಾಸ್ಟೆಲಲ್ಲೇ ಇದ್ದು ಓದ್ಕೋಬೇಕು. ಅದೇ ಕೆಲಸ ಇಲ್ಲೇ ಮಾಡು ಅಂತ ಅವ್ರ ಡ್ಯಾಡಿ ಹೇಳ್ತಾಯಿದ್ರು. ಅದು ಬೆಳಗ್ಗೆ ಅವರೇ ಎಬ್ಬಿಸಿ ಕೂರಿಸಿ ಹೋಗಿದ್ದಾರೆ ಓದ್ಕೋ ಅಂತ ಹೇಳಿ. ಮನೇಲಿದ್ದರೆ ಓದೋಕ್ಕೆ ಮನಸ್ಸು ಬರಲ್ಲಂತೆ, ಅಲ್ಲಿದ್ದರೆ ಓದೋಕ್ಕೆ ಮನಸ್ಸು ಬರುತ್ತೆ ಅಂತ ಹೇಳ್ತಾ ಇದ್ಲು. ಹಾಗೆ ಆಲೂಗಡ್ಡೆ ಬಾಜಿ ಮತ್ತು ದೋಸೆಗೆ ಆಲೂಗಡ್ಡೆ ಬಾಜಿ ಮಾಡೋಣ ಅಂತ ಇದ್ದೆ. ಆಮೇಲೆ ಬೆಂಡೆಕಾಯಿ ಇತ್ತು. ಚಿನ್ನಿ ಬಂದಿದ್ದಾಳೆ ಅಂದರೆ ನಮ್ಮನೇಲಿ ಬೆಂಡೆಕಾಯಿ ಸಬ್ಬಸಿಗೆ ಸೊಪ್ಪು ಬರುತ್ತೆ. ಆದರೆ ಈ ಸಲ ಸಿಂಬಂಗೆ ಹುಷಾರಿಲ್ದಿರೋದಕ್ಕೆ ಸಬ್ಬಸಿಗೆ ಸೊಪ್ಪು ಬರಲಿಲ್ಲ. ಬೆಂಡೆಕಾಯಿ ನಿನ್ನೆ ತೊಗೊಂಡು ಬಂದಿದ್ದಾರೆ. 80 ರೂಪಾಯಿ kg ಅಂತೆ. ಅದೇ ಹೇಳ್ತಾಯಿದ್ರು ನಮ್ಮನೆಯವರು, ಏನಕ್ಕೆ ಅಷ್ಟು ರೇಟ್ ಆಗಿದೆ ಅಂತ. ಅಪ್ಪ ಇವಾಗಂತೂ ಏನು ಮುಟ್ಟಿದ್ರೂ ಆ ಥರ ರೇಟು. ಏನು ಟೊಮೆಟೋನು ಅಷ್ಟೇ 100 ರೂಪಾಯಿ ಎಲ್ಲ kg ಆಗಿತ್ತು. ಇವಾಗ ನೋಡಿ ಬೆಂಡೆಕಾಯಿಗೆ ಬಂದಿದೆ. ಮನೆಯೂ ಅಷ್ಟೇ, ನಾನು ಏನು ಕ್ಲೀನೇ ಮಾಡ್ಕೊಳಕ್ಕಾಗ್ತಿಲ್ಲ. ಒಟ್ಟು ಕೆಲಸ ಮಾಡ್ಕೊಳ್ಳೋದು ಹಾಗಂಗೆ ಎಲ್ಲ ಇದೆ. ಪಾತ್ರೆನೂ ಅಷ್ಟೇ, ನಿನ್ನೆ ರಾತ್ರಿ ತೊಳಿಲಿಲ್ಲ. ದಿನ ಈಗ ಪಾತ್ರೆನೇ ತೊಳಿತಾ ಇಲ್ಲ ರಾತ್ರಿ, ಹಾಗೆ ಬರೀ ಕೆಲಸ ಮಾಡೋದಾಗಿದೆ. ಆಲೂಗಡ್ಡೆನೂ ಹೆಚ್ಚಿಗೆ ಇರಲಿಲ್ಲ, 2 ಆಲೂಗಡ್ಡೆ ಇತ್ತು. ನಮ್ಮನೆಯವ್ರು ತಂದು ಕೊಡ್ತೀನಿ ಅಂತ ಹೇಳಿದ್ರು. ತಂದು ಮಾಡು ಅಂತ ಹೇಳಿದ್ರು. ಇಲ್ಲಿ ನಮ್ಮ ಎದುರುಗಡೆನೇ ಒಂದು ಅಂಗಡಿ ಇದೆ, ಅಂದರೆ ಸ್ವಲ್ಪ ದೂರ ಆಗುತ್ತೆ. ಅಲ್ಲಿ ಚಿನ್ನಿನ ಕಳಿಸಿ ತರಿಸಿ ಮಾಡು ಅಂದರು. ಬೇಡ, ಈರುಳ್ಳಿನೇ ಜಾಸ್ತಿ ಹಾಕಿ ಅದನ್ನೇ ಮಾಡ್ತೀನಿ ಅಂದೆ ಚಿನ್ನಿಗೆ. ಅವಳು ಹೆಂಗಿದ್ರು ಅದನ್ನು ತಿಂದ್ಲು, ಇಲ್ದಿದ್ರಿಲ್ಲ. ಅವಳಿಗೆ ಸ್ವಲ್ಪ ಬೆಂಡೆಕಾಯಿ ಬಜ್ಜಿ ಮಾಡೋಣ ಅಂತ ಅದರಲ್ಲೇ ಸ್ವಲ್ಪ ಬೆಂಡೆಕಾಯಿನ ತೆಗೆದು ತೊಳಿತಾ ಇದ್ದೀನಿ. ಇದು ರಾತ್ರಿಯೇ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಚಿನ್ನಿ ಇಲ್ಲ ನಾನು ಹೆಚ್ಚಿಕೊಡ್ತೀನಿ ಅಂತ ಹೇಳಿದ್ಲು. ನೋಡಿ ನನ್ನ ಪಾತ್ರೆಗಳು ಸಹ ಹಾಗೆ ಇದ್ದಾವೆ. ರಾತ್ರಿ ಪಾತ್ರೆ ತೊಳೆದೇ ಇರೋದಕ್ಕೆ ಈಗ ಪಾತ್ರೆ ತೊಳ್ಕೊತಾ ಇದ್ದೀನಿ. ಸಿಂಬನಿಗೆ ಊಟ ಮಾಡಿಸೋದಕ್ಕಾಗಿ ನಾವು ಬೇಗ ಎದ್ದಿದ್ವಿ. ಅವನಾಗೆ ಊಟ ಮಾಡ್ತಾ ಇರಲಿಲ್ವಲ್ಲ, ಹಾಗಾಗಿ ನಾವೇ ಅವನಿಗೆ ಊಟ ಮಾಡಿಸ್ತಾ ಇದ್ವಿ. ಹಾಗಾಗಿ 6 ಗಂಟೆಗೆ ಒಂದು ಸಲ ಊಟ ಮಾಡಿಸಿ. ಇವತ್ತು ಮೆಡಿಸಿನ್ ಕೂಡ ಹಾಕೋದಿತ್ತು. ಅದು ಕಿಡ್ನಿದು ಮೆಡಿಸಿನ್ ಶಿವಮೊಗ್ಗದಿಂದ ತಂದಿದ್ವಲ್ಲ ನೆನ್ನೆ, ಅದು ಕೂಡ ಹಾಕೋದಿತ್ತು. ಹಾಗೆ ಚಿನ್ನಿಗೆ ಕಿವಿದು ಯಾವ್ದು ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದೇ ತೊಗೊಂಡಿರೋದು ಕಿವಿದು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ಪಾಣಿ ಇರಬೇಕಾಗಿತ್ತು, ಆದರೆ ಪಾಣಿ ಇರಲಿಲ್ಲ. ಹಿಂದ್ಗಡೆ ಉದ್ದ ಕಡ್ಡಿ ಥರ ಇರುತ್ತೆ ಅಲ್ವಾ, ಆ ಥರದ್ದು ತೊಗೊಂಡ್ವಿ. ಅವಳಿಗೆ ಒಂದು ಕೈಗೆ ಉಂಗುರ ಕೂಡ ತೊಗೊಂಡಿದ್ವಿ. ಇದಕ್ಕೆ ಸೆಟ್ ಆಗುತ್ತೆ ಅನ್ನೋಕ್ಕೆ ನಾನು ತೊಗೊಂಡೆ. ಡೈಲಿ ವೇರ್ಗೆ ಅಂತ ಸಣ್ಣದು ಒಂದು ತೊಗೊಂಡೆ. ತುಂಬ ದಿನದಿಂದ ತೊಗೋಬೇಕು ಅಂತ ಇದ್ವಿ, ತೊಗೊಳಕ್ಕೆ ಆಗಿರಲಿಲ್ಲ. ಅದು ಇವತ್ತಲ್ಲ ನೆನ್ನೆ ಕಾಲ ಕೂಡಿ ಬಂತು. ನೆನ್ನೆ ಬಂದವರೇ ದೇವ್ರ ಹತ್ರ ಇಟ್ಟು ಹಾಗೆ ಪೂಜೆ ಮಾಡಿ ಅವಳಿಗೆ ಹಾಕೋ ಅಂತ ಹೇಳಿದೆ. ಯಾಕಂದರೆ ಅವಳು ಇವತ್ತು ಬೆಳಗ್ಗೆ ಹೋಗೋದಾಗಿತ್ತಲ್ವ, ಅದಕ್ಕೇ ಅದು ದಿಢೀರಂತ ಪ್ಲ್ಯಾನ್ ಕೂಡ ಚೇಂಜ್ ಮಾಡಿದ್ವಿ. ಈ ಸಲ ಸಿಂಬನಿಗೆ ಹುಷಾರಿಲ್ದಿರೋದಕ್ಕೆ ಎಲ್ಲ ಪ್ಲ್ಯಾನ್ ಚೇಂಜ್ ಆಯಿತು. ಹಾಗೆ ಹಾಲು ಕೂಡ ನಮ್ಮನೆಯವರು ತಂದುಕೊಟ್ಟು ಹೋಗಿದ್ದರು. ಈಗ ಹಾಲನ್ನು ಕೂಡ ಕಾಯೋದಕ್ಕೆ ಇಡ್ತಾ ಇದ್ದೀನಿ.
ಕೆಲವರೆಗೆ ತಗ ಅದು ಹಿಡಿದು ಬಿಡುತ್ತೆ. ಆಲೂಗಡ್ಡೆ ಬಾಜಿಗೆ ಆಲೂಗಡ್ಡೆ ಎರಡೇ ಇತ್ತಲ್ವ, ಅದಕ್ಕೆ ಚಿನ್ನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು. ನಾನು ಈರುಳ್ಳಿನೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೆ, ಅವಳು ನಾನೇ ಹೆಚ್ಚ್ತೀನಿ ಅಂತ ಅವಳೇ ಹೆಚ್ಚುತ್ತಾ ಇದ್ದಾಳೆ. ಹಾಗೆ ಬೆಂಡೆಕಾಯಿ ಕೂಡ ಹುರಿದಾಯಿತು. ನಾನು ಟೀ ಕುಡಿಯೋದಕ್ಕಿಂತ ಮುಂಚೆ ಅವಳಿಗೆ ಹೇಳಿ ಹೋಗಿದ್ದೆ ಹುರಿತಾ ಇರು ಅಂತ. ಅವಳು ಹುರಿದ್ಲು. ಹಾಗೆ ನನಗೂ ಸ್ವಲ್ಪ ಗಿಡಕ್ಕೆ ನೀರು ಬಿಡೋದು ಅದೆಲ್ಲ ಇತ್ತು. ಸಂಜೆ ಈಗ ನಂಗೆ ನೀರು ಬಿಡೋಕ್ಕೆ ಆಗ್ತಾನೇ ಇಲ್ಲ, ತುಂಬಾ ಚಳಿ ಇರುತ್ತೆ, ಬೇಗ ಚಳಿ ಕೂಡ ಶುರುವಾಗ್ಬಿಡುತ್ತೆ. ಹಾಗಾಗಿ ನಾನು ಒಂದೊಂದ್ಸಲ ಬೆಳಗ್ಗೆ ಬಿಟ್ಕೊತೀನಿ, ಇಲ್ಲಾಂದರೆ 11:30 ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಆಗುತ್ತಲ್ವ, ಆ ಬಿಸಿಲು ಟೈಮಲ್ಲಿ ಬಿಡ್ತೀನಿ. ಆದರೆ ಈ ಚಳಿಗಾಲದಲ್ಲಿ ಗಿಡಗಳಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ದಿನದಲ್ಲಿ 2 ಸಲ ನೀರು ಬಿಟ್ಟು ಹೂವಿನ ಗಿಡಗಳು ಚೆನ್ನಾಗಿ ಆಗುತ್ತೆ. ಆದರೆ ಈ ಚಳಿಗೋ ಏನೋ ಗೊತ್ತಿಲ್ಲ, ಹೂವೇ ಹೆಚ್ಚಿಗೆ ಸಿಗ್ತಾ ಇಲ್ಲ. ಹಾಗೆ ಇವತ್ತು ಬೇರೆ ಗುರುವಾರ ಆಗಿತ್ತು. ನಾನು ಬೆಳಗ್ಗೆ ತಿಂಡಿ ತಿನ್ನೋದಿಲ್ಲ. ಮತ್ತು ಸಿಂಬನ್ನ ಹುಷಾರಿಲ್ದಾಗ ನಾನು ಹೇಳ್ಕೊಂಡಿದ್ದೆ ಒಂದಿನ ರೈಸ್ ಬಿಡ್ತೀನಿ ಅಂತ. ಆದರೆ ಇವತ್ತು ನಾನು ರೈಸ್ ಬಿಡಲಿಲ್ಲ, ಇನ್ನೊಂದು ವಾರ ಮಾಡೋಣ ಅಂತ ಸುಮ್ಮನಾದೆ. ನನಗೆ ಯಾಕೋ ಗೊತ್ತಿಲ್ಲ, ಒಂಥರ ನನ್ನಲ್ಲಿ ನಂಗೆ ಶಕ್ತಿನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಏನು ಕೆಲಸ ಮಾಡೋಕ್ಕೂ ಬೇಡ ಆ ಥರ ನನಗೆ ಹಂಗೆ ಆಗ್ತಾಯಿದೆ. ಹಾಗಾಗಿ ನಾನಿವತ್ತು ಗುರುವಾರ ಆದರೆ ನಾನು ತಿಂಡಿ ತಿನ್ನಲಿಲ್ಲ. ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ ತಿಂಡಿ ತಿನ್ನೋಣ ಅಂತ ಹೇಳಿ ನಾನು ತಿಂಡಿ ಏನೂ ತಿನ್ನಲಿಲ್ಲ. ಬಂದವಳು ಸ್ವಲ್ಪ ಬೆಲ್ಲ ಮತ್ತು ನೀರನ್ನು ಕುಡಿದೆ. ನಮ್ಮನೆಯವರಿಗೆ ಪಪ್ಪಾಯ ತರೋದಕ್ಕೆ ಹೇಳಿದ್ದೆ ನಾನು, ಅವರು ಕೂಡ ಮರ್ತಿದ್ರು. ತಿನ್ನೋಕ್ಕೂ ಏನೂ ಇರಲಿಲ್ಲ. ನಾನು ಮಧ್ಯಾಹ್ನ ಊಟನೇ ಸೀದಾ ಮಾಡಿಬಿಡ್ತೀನಿ. ನನಗೆ ಇವತ್ತೇ ಉಪವಾಸ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಮತ್ತು ನಂಗೆ ಸಿಂಬನಿಗೆ ಪೂರ್ತಿ ಹುಷಾರು ಕೂಡ ಆಗಿಲ್ವಲ್ಲ, ಹಾಗಾಗಿನೇ ನಾನು ಇವತ್ತು ಉಪವಾಸ ಮಾಡಲಿಲ್ಲ. ದಯವಿಟ್ಟು ಮತ್ತು ನಾನು ಹಿಂಗೆ ಹೇಳಿದ್ದೀನಿ ಅಂತ ಅದಕ್ಕೂ ಒಂದು ನೆಗೆಟಿವ್ ಕಮೆಂಟ್ ಯಾರೋ ಹಾಕಬೇಡಿ. ನನಗೆ ಮೊನ್ನೆ ಸಿಂಬನ್ ಇದರಲ್ಲೇ ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು, ಅದರ ಕಮೆಂಟನ್ನು ಹಾಕಿ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಈ ವಿಡಿಯೋ ಎಡಿಟ್ ಮಾಡೋ ದಿನವೇ ಆ ವಿಡಿಯೋಕ್ಕೆ ಆ ಕಮೆಂಟ್ ಬಂದಿತ್ತು. ಎಂತೆಂಥ ಜನ ಎಲ್ಲ ಇರ್ತಾರೆ ಅಂತ ನನಗೆ ಆವಾಗಲೇ ಅನಿಸಿದ್ದು, ಇಂಥವರು ಇರ್ತಾರಾ ಅಂತ ಅನಿಸಿದ್ದು. ಒಳ್ಳೆಯದ್ರಲ್ಲೂ ಕೆಟ್ಟದ್ದು ಹುಡ್ಕೋರು ಇರ್ತಾರೆ ಅನಿಸುತ್ತೆ. ಇರಲಿ, ನನಗೇನು ಆಗಬೇಕಾಗಿಲ್ಲ, ನನಗೆ ಗೊತ್ತು ನಾನು ಏನು ಅನ್ನೋದು. ಟೈಮ್ ನೋಡಿ 8:15 ಆಗಿದೆ. ನಮ್ಮ ಮನೆಯವರು ಸಿಂಬಂಗೆ ಹುಷಾರಿಲ್ದಾಗಿಂದ ಬೇಗ ಬೇಗ ಬರ್ತಾ ಇದ್ದಾರೆ. ಅವನಿಗೇನೋ ಸಮಾಧಾನ ಆಗ್ತಿಲ್ವೋ ಏನೋ ಗೊತ್ತಿಲ್ಲ, ಹೋಗೋಣ ಕಾರ್ ಒಳಗಡೆ ಮಲ್ಗನ ಮಾಡ್ತಾ ಇದ್ದಾನೆ. ನಾನು ನಮ್ಮ ಮನೆಯವ್ರಿಗೆ ಅದೇ ಅಂತ ಇದ್ದೆ, ಕಾರ್ ಫಸ್ಟು ನಿಲ್ಲಿಸಿ ಅಂತ. ಊಟ ತಿಂಡಿ ಮಾಡ್ಸೋಕ್ಕೆ ನಮಗೆ ರಗಳೆ ಆಗುತ್ತೆ. ತಿಂಡಿ ಏನು ತಿಂತಾ ಇಲ್ಲಲ್ಲ ಪಾಪ, ಅವನು ಬರೀ ಊಟ ಮಾಡ್ತಾನೆ. ನಮ್ಮ ಮನೆಯವರು ಬಂದರು, ನಂದಿನ್ನೂ ಪಲ್ಯನೇ ಆಗಿರಲಿಲ್ಲ. ನಾನು ತುಂಬ ಒಂಥರ ಲೋ ಫೀಲ್ ಮಾಡ್ತಾ ಇದ್ದೆ. ಅದು ನಂಗೆ ಮಾತ್ರ ಗೊತ್ತಾಗುತ್ತೆ. ಹೇಳಿದ್ರೆ ವಿಡಿಯೋ ಏನದು ವ್ಯೂಸಿಗಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಆ ಥರ ಎಲ್ಲ ಮಾಡೋದಾಗಿದ್ದರೆ ಏನೇನೋ ಮಾಡ್ತಿದ್ದೆ. ಹಾಗೆಲ್ಲ ವ್ಯೂಸು ಅದು ಇದು ಬೇಕಾಗಿದ್ದರೆ ನೆನ್ನೆ ವಿಡಿಯೋದಲ್ಲೇ ಏನೇನೋ ಹೇಳಿ ಏನೇನೋ ಮಾಡ್ಬೋದಾಗಿತ್ತು. ನಾನು ಆ ಥರ ವ್ಯೂಸಿಗಾಗೆಲ್ಲ ಮಾಡೋ ಅವಳೇ ಅಲ್ಲ. ಸಿಂಬನಿಗೆ ಈಗ ಮಾತ್ರೆ ತಿನ್ನಿಸ್ಬೇಕು. ನಾನು ಚಿನ್ನಿ ಔಷಧಿನ ಕುಡಿಸಿದ್ವಿ, ಯಾಕಂದರೆ ಎಲ್ಲ ಒಟ್ಟೊಟ್ಟಿಗೆ ಹಾಕಿದ್ರೆ ಅವನು ವಾಮಿಟ್ ಮಾಡಿಬಿಡ್ತಾನೆ. ಹಾಗಾಗಿ ನಾವು ಔಷಧಿನ ಮುಂಚೆ ಕುಡಿಸ್ತೀವಿ, ಆನಂತರ ಆ ಟ್ಯಾಬ್ಲೆಟ್ಗಳನ್ನ ಹಾಕ್ತೀವಿ. ಕ್ಯಾಪ್ಸುಲ್ ಹಾಕೋದಿದೆಯಲ್ಲ ಭಾಳ ಕಷ್ಟ ಆಗ್ತಾಯಿತ್ತು. ನಾವು ಅದೇ ಡಾಕ್ಟ್ರ್ ಹತ್ರ ಕೇಳಿದ್ವಿ, ಈ ಥರ ಬದಲು ಇಂಜೆಕ್ಷನ್ ಏನು ಇಲ್ವಾ? ಇಲ್ಲ ಅಂತ ಹೇಳಿದ್ರು. ಇದೇ ಮಾತ್ರೆ ಸಿರಪ್ ಹೆಂಗೋ ಕುಡಿಸ್ಬಿಡ್ತೀವಿ, ಈ ಮಾತ್ರೆ ತಿನ್ಸೋದಿದೆಯಲ್ಲ ಅದೇ ನಮಗೆ ಭಾಳ ಕಷ್ಟ. ಅವನು ಊಟ ಏನಾದರೂ ಮಾಡಿದರೆ ಏನರೊಳಗಾದರೂ ಮಿಕ್ಸ್ ಮಾಡಿ ಹಾಕ್ಬೋದು, ಅವನು ಊಟನೇ ಮಾಡ್ತಾ ಇಲ್ಲ. ಅದು ನಮಗೆ ಕಷ್ಟ ಆಗ್ತಾ ಇರೋದು. ಹೆಂಗೋ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಬಂದರು ನೋಡಿ, ಇವತ್ತು ನನ್ನ ತಿಂಡಿ ಆಗಿಲ್ಲ. ಯಾವಾಗಲೂ ನಂದು ಇಷ್ಟು ಲೇಟ್ ಆಗೋದೇ ಇಲ್ಲ ಆಗಿತ್ತು. ಇವಾಗ ಹಿಂಗಾಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಪರಿಸ್ಥಿತಿ ಆಗಿರುತ್ತಲ್ವ, ಇದಿನ್ನು ಎಷ್ಟು ದಿನ ಆಗುತ್ತೋ ಅಂತ ನಂಗೆ ಅದೇ ಒಂದು ಯೋಚನೆ ಆಗ್ತಾ ಇದೆ. ಹಾಗೆ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಹುಳಿ ಬಂದು ಉಬ್ಬಿತ್ತು, ತುಂಬ ಹುಳಿ ಆಗಿರಲಿಲ್ಲ. ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬಿಸಿ ನೀರು ಹಾಕಿ ನಿನ್ನೆ ರುಬ್ಬಿದ್ದೆ, ಹಾಗಾಗಿ ಚೆನ್ನಾಗಿ ಹುಳಿ ಬಂದಿತ್ತು. ಚಿನ್ನಿ ಅವಳಿಗೆ ಅಂತ ಬೆಂಡೆಕಾಯಿ ಬಜ್ಜಿನ ಮಾಡ್ಕೊಂಡಿದ್ದಾಳೆ. ತುಂಬ ಮೊಸರು ಹಾಕಿಬಿಟ್ಟಿದ್ಲು. ನಂಗೆ ಅಷ್ಟು ಮೊಸರು ಹಾಕಿದ್ರೆ ಇಷ್ಟ ಆಗಲ್ಲ. ನಮ್ಮನೇಲಿ ಯಾವಾಗಲೂ ಫಸ್ಟ್ ದೋಸೆ ಸಿಂಬನಿಗೆ,
ಇವತ್ತು ಕೂಡ ನೋಡಿ ಸಿಂಬನಿಗೆ ಫಸ್ಟು ದೋಸೆ ನಾವು ಡ್ಯಾಡಿ ಒಯ್ದಿದ್ದಾರೆ, ಆದರೆ ಅವನು ತಿನ್ನಲಿಲ್ಲ ಆ ದೋಸೆನ. ಚೂರು ಬಾಯಿ ಕಳ್ಸಾಕ್ರಿ ನೋಡೋಣ ಅಲ್ಲ. ಹಾಗೆ ಹಾಂ, ಸಣ್ಣವನು ಇರಬೇಕಿದ್ರೆ ನಾನು ದೋಸೆ ಹಂಚಿಟ್ಟು ಸೌಂಡಿಗೆ ಕೇಳಿ ಓಡಿ ಬರ್ತಾ ಇದ್ದ. ದೋಸೆ ಅಂದರೆ ಅವನಿಗೆ ಇಷ್ಟ. ಅಂದರೆ ಅವ್ನು ತಿಂಡಿಕ್ಕಿಂತ ನಾವು ಯಾವಾಗಲೂ ಅನ್ನ ಹಾಕೋದೇ ಜಾಸ್ತಿ ಆಗಿತ್ತು. ತಿಂಡಿ ನಾವು ತುಂಬ ಕಮ್ಮಿ, ಏನಾದರೂ ಅನ್ನ ಕಮ್ಮಿ ಇತ್ತು ಅಂದರೆ ಮಾತ್ರ ನಾವು ತಿಂಡಿ ಹಾಕ್ತಾಯಿದ್ವಿ. ಅವನಿಗೆ ತಿಂಡಿ ಅದೆಲ್ಲ ಅಭ್ಯಾಸ ಮಾಡಬಾರ್ದು ಅಂತ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಹಾಗೆ ಚಿನ್ನಿ ತಿಂಡಿ ತಿಂತಾ ಇದ್ದಾಳೆ. ನಮ್ಮ ಮನೆಯವ್ರಿಗೂ ತಿಂಡಿ ಕರೆದೆ, ಯಾಕಂದರೆ ಚಿನ್ನಿ ತುಂಬ ಲೇಟ್ ತಿಂಡಿ ತಿನ್ನೋದು. ಅವಳು ನಮ್ಮನೆಯವ್ರು 2 ದೋಸೆ ತಿಂದರೆ ಅವಳು ದಿನ 1 ದೋಸೆ ಆಗಿರಲ್ಲ. ಆಮೇಲೆ ಮತ್ತು ನಮಗೂ ಕೂಡ ಸಿಂಬನಿಗೆ ಊಟ ಎಲ್ಲ ಮಾಡಿಸೋದಿತ್ತಲ್ವ, ಅದಕ್ಕೆ ತಿಂಡಿ ತಿನ್ನೋಕ್ಕೆ ಬನ್ನಿ ಅಂದೆ. ಹಾಗೆ ಶೇಂಗಾ ಎಣ್ಣೆ ಕೂಡ ಇತ್ತು, ಅದು ಹೋದ ವರ್ಷ ತೆಗೆಸಿರೋ ಎಣ್ಣೆ. ಅದು ಇವತ್ತು ತೆಗೆದು ಕೊಟ್ಟರು ನಮ್ಮ ಮನೆಯವರು. ಶೇಂಗಾ ಎಣ್ಣೆ ಹಾಕ್ಕೊಂಡು ದೋಸೆ ತಿನ್ನೋಣವಾ ಅಂತ. ಶೇಂಗಾ ದೋಸೆ ಮಾಡಿದಾಗ ನಾವು ಗಾಣದಲ್ಲಿ ತೆಗೆಸಿರೋ ಎಣ್ಣೆ ಇರುತ್ತಲ್ಲ, ಅದರಲ್ಲಿ ದೋಸೆ ಮಾಡ್ಕೊಂಡು ತಿನ್ಬೇಕು, ತುಂಬ ಚೆನ್ನಾಗಿರುತ್ತೆ. ಆ ಘಮನೇ ಒಂಥರ ಚೆನ್ನಾಗಿರುತ್ತೆ. ಶೇಂಗಾ ಎಣ್ಣೆಯಲ್ಲಿ ದೋಸೆ ಬೇಯ್ತಾ ಇದ್ದರೆ ಇಡೀ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ತುಪ್ಪದಕ್ಕಿಂತ ಶೇಂಗಾ ಎಣ್ಣೆ ಹಾಕ್ಕೊಂಡು ದೋಸೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಒಳ್ಳೆಣ್ಣೆ ಅಂತ ನಮ್ಮ ಅಜ್ಜಿಯರೆಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ರು, ಆದರೆ ಅದು ಕರಿಯಕ್ಕೆ ಬರೋದಿಲ್ಲ, ಉಕ್ಕು ಬಂದುಬಿಡುತ್ತೆ. ಈ ಕೊಬ್ಬರಿ ಎಣ್ಣೆ ಎಲ್ಲ ಉಕ್ಕು ಬರುತ್ತೆ ಅಲ್ವಾ, ಅದೇ ಥರ ಬರ್ತಾಯಿತ್ತು. ಇವಾಗೆಲ್ಲ ಸನ್ಫ್ಲವರ್ ಆಯಿಲು ಅದು ಇದು ಅಂತ ಸುಮಾರು ಥರದ್ದು ಬಂದಿದೆ. ಅವಾಗೆಲ್ಲ ಅದೇ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತಾಯಿದ್ರು. ಹಾಗೆ ಚಿನ್ನಿ ಇವತ್ತು ಹೋಗಿರಲಿಲ್ಲಲ್ಲ, ತಲೆ ಸ್ನಾನ ಮಾಡ್ತೀನಿ ಅಂತ ತಲೆಗೆ ಎಣ್ಣೆ ಹಚ್ಚು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ತಲೆಗೆ ಎಣ್ಣೆ ಹಚ್ತಾ ಇದ್ದೀನಿ. ನಮ್ಮ ಸಿಂಬ ನೋಡಿ ಅವನ ಜಾಗದಲ್ಲಿ ಅವನು ಮಲಗಿದ್ದಾನೆ. ಅವನದು ಊಟನೂ ಕೂಡ ಆಯಿತು. ಊಟ ಏನೋ ನಾವೇ ಊಟ ಮಾಡಿಸ್ತಾ ಇದ್ದೀವಿ. ಅವನಿಗೆ ಹಸಿವಾಗೋದಕ್ಕೆ ಡಾಕ್ಟ್ರು ಇಂಜೆಕ್ಷನ್ನು ಎಲ್ಲ ಕೊಡ್ತಾ ಇದ್ದಾರೆ, ಆದರೆ ಅವನಾಗೆ ಊಟ ಮಾಡ್ತಾಯಿಲ್ಲ. ಹುಷಾರಿರಲಿಲ್ಲಲ್ಲ, ಅದ್ರ ನೆಕ್ಸ್ಟ್ ಡೇ ಮಾತ್ರ ಅವನು ಊಟ ಮಾಡಿ ನೀರು ಕುಡ್ದ. ಅದಾದಮೇಲೂ ನೀರು ಕುಡ್ದ 1-2 ದಿನ, ಆಮೇಲೆ ನೀರು ಕುಡಿತಾ ಇಲ್ಲ, ಅವನಿಗೇನು ಸೇರ್ತಾ ಇಲ್ಲ. ಸಿಂಬನಿಗೆ ನಾನು ಚಿನ್ನಿ ಸೇರಿ ಸ್ನಾನ ಮಾಡಿಸಿದ್ವಿ. ನಾನು ಕೂಡ ಸ್ನಾನ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವನೇನಂದರೆ ಮೈಯೆಲ್ಲ ಕ್ಲೀನಾಗಿ ಕೊಡ್ಕೊಂಡು ಒಣಗಿಸ್ಕೊಬಿಡ್ತಾನೆ. ಆ ಥರ ಏನೂ ಮಾಡ್ಕೊಳ್ಲಿಲ್ಲ. ಅದಕ್ಕೆ ಚಿನ್ನಿ ಡ್ರೈಯರಲ್ಲಿ ಒಣಗಿಸ್ತೀನಿ ಅಂತೇಳಿ ಹೇರ್ ಡ್ರೈಯರಲ್ಲಿ ಒಣಗಿಸ್ತಾ ಇದ್ಲು. ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದೆ, ರಾಯರ ಮಠಕ್ಕೆ ಬಂದೆ. ಚಿನ್ನಿನೂ ಬರ್ತೀನಿ ಅಂದ್ಲು. ಅವಳದು ಸ್ನಾನ ಅದೆಲ್ಲ ಆಗೋದು ಲೇಟ್ ಆಗಿಬಿಡುತ್ತೆ, ಅದಕ್ಕೆ ಇಲ್ಲ ನಾನು ಹೋಗಿ ಬರ್ತೀನಿ. ನಾನು ಬೆಳಗ್ಗೆಯಿಂದ 1 ಲೋಟ ಟೀ ಕುಡಿದು ಬಿಟ್ಟರೆ ಆಮೇಲೆ ಏನೂ ಕುಡ್ದಿಲ್ಲ. ನನಗೆ ತುಂಬ ಏನಾದರೂ ಕುಡಿಬೇಕು ಅನ್ಸೋಕ್ಕೆ ಶುರುವಾಯಿತು. ಅದಕ್ಕೆ ನಾನಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ನಾನು ಮಠಕ್ಕೆ ಬಂದೆ. ಯಾಕೋ ಗೊತ್ತಿಲ್ಲ, ದೇವರು ದಿಂಡ್ರು ಏನೂ ಮಾಡಬಾರ್ದು ಅನ್ಸಷ್ಟು ಒಂದೊಂದ್ಸಲ ಬೇಜಾರಂತ ಅನಿಸುತ್ತೆ. ಹಾಗೆ ಅಲ್ವಾ, ಏನಾದರೂ ಕಷ್ಟ ಬಂದಾಗ ದೇವರು ಬೇಡ ಏನೂ ಬೇಡ ಅನಿಸುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ದೇವ್ರು ಸರಿಯಾಗಿ ಇಟ್ಟಾಗ ದೇವರು ಬೇಕು ಎಲ್ಲ ಬೇಕು ಅನಿಸುತ್ತೆ. ಈ ಥರ ಪರಿಸ್ಥಿತಿಗಳಾದಾಗ ಯಾರು ಬೇಡಪ್ಪ ಏನೂ ಬೇಡ ಅಂತ ಅನಿಸುತ್ತೆ. ಬಂದೊಳಗೆ ನಂಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಏನೂ ಇರಲಿಲ್ಲ. ಅದಕ್ಕೆ 1 ಲೋಟ ಬೆಲ್ಲ, ಒಂಚೂರು ಬೆಲ್ಲ ಮತ್ತು ನೀರನ್ನು ಕುಡಿದೆ. ಸ್ವಲ್ಪ ಸಮಾಧಾನ ಅನಿಸೋ ಥರ ಆಯಿತು. ಒಂಥರ ಹೊಟ್ಟೆಲೆಲ್ಲ ಸಂಕಟ ಏನೇನೋ ಆಗ್ತಾಯಿತ್ತು. ಹಾಗೆ ಹಪ್ಪಳಕ್ಕೆ ನೆನೆಸಿದ್ದೆ ನಾನು, ಚಿನ್ನಿ ಬರ್ತಾಳೆ ಅಂತ ಹೇಳಿ. ಅದಕ್ಕೆ ಈಗ ಹಪ್ಪಳನೂ ಕೂಡ ಹೊಯ್ದು ಕೊಡ್ತಾಯಿದ್ದೀನಿ. ಅವತ್ತು ಕೂಡ ಹೊಯ್ದಿದ್ದೆ ನಾನು. ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ವ, ಅದನ್ನು ಕೂಡ ಅತ್ಲಾಗ ಹೊಯ್ದು ಖಾಲಿ ಮಾಡಿಬಿಡೋಣ, ನಾಳೆ ಅವಳಿಗೊಂದು ಸ್ವಲ್ಪ ಒಯ್ಯೋದಕ್ಕೂ ಆಗುತ್ತೆ, ಟ್ರೈನಲ್ಲಿ ತಿಂತಾಳೆ ಅಂತ ಈಗ ಮಧ್ಯಾಹ್ನ ಹೊಯ್ದು ಕೊಡ್ತಾಯಿದ್ದೀನಿ. ಸಂಜೆ ಮತ್ತೆ ಡಾಕ್ಟ್ರು ಬಂದರೆ ನನಗೆ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮುಂದೆ ಯಾವುದೇ ರೀತಿಯಾಗಿರೋ ವೀಡಿಯೋಗಳಿಲ್ಲ. ನಾಳೆ ಇನ್ನು ಚಿನ್ನಿನ ಬಿಡೋದಕ್ಕೆ ನಾವೇ ಶಿವಮೊಗ್ಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ನನಗೆ ಚಿನ್ನಿ ಈ ಥರ ಬಿಸಿ ಬಿಸಿ ಹಪ್ಪಳ ಹೊಯ್ದು ಕೊಟ್ಟಂಗೂ ತಿಂತಾಯಿದ್ರೆ ನಂಗೆ ಊರಿನ ನೆನಪಾಗ್ತಾಯಿತ್ತು. ಅಮ್ಮನೂ ಅಷ್ಟೇ, ನಾನು ಹೋದಾಗ ಬಿಸಿ ಬಿಸಿ ಹಪ್ಪಳ ಹೊಯ್ದು ಕೊಡ್ತಾರೆ, ನಾನು ಕುತ್ಕೊಂಡು ತಿಂತೀನಿ. ನಂಗೆ ಅದೇ ನೆನಪು ಆಗ್ತಾಯಿತ್ತು. ನಿಮಗೆ ದಯವಿಟ್ಟು ಪಾಸಿಟಿವ್ ಕಮೆಂಟ್ ಹಾಕೋಕ್ಕಾಗದಿದ್ರು ದಯವಿಟ್ಟು ಈ ಥರ ವೀಡಿಯೋಗಳಿಗೆ ನೆಗೆಟಿವ್ ಕಮೆಂಟ್ಗಳನ್ನ ಹಾಕಬೇಡಿ. ನೀವು ಆ ಥರ ನಾವು ಪ್ರಾಣಿಗಳಿಗೆ ಇಷ್ಟು ಮಾಡಿನೂ ನೀವೇನಾದರೂ ಹಾಕಿದಾಗ ನಮಗೂ ಕೂಡ ಅದು ಬೇಜಾರಾಗುತ್ತೆ. ನಮಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ. ಯಾರೋ ಹೇಳಿರೋದನ್ನು ಕೇಳಿಬಿಟ್ಟು ನಾವು ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತು ನಮಗೇನು ಮಾಡಬೇಕು ಏನು ಬಿಡಬೇಕು ಅನ್ನೋದು. ಹೇಳ್ತಾರಲ್ವ, ಬದುಕಲು ಬಿಡಿ ಅಂತ.
ಅದನ್ನೊಂದು ಹೇಳಬಲ್ಲೆ ಅಷ್ಟೇ. ನೆಗೆಟಿವ್ ಕಮೆಂಟ್ ಹಾಕೋರಿಗೆ ನಂಗೆ ಇವತ್ತು ಯಾಕೋ ಗೊತ್ತಿಲ್ಲ ಆ ವಿಷಯ ಮಾತಾಡೋಕ್ಕೆ ನನಗೂ ಮನಸ್ಸಿಲ್ಲ. ಹಾಗಾಗಿ ನಾನು ಆ ವಿಷಯ ಇವತ್ತು ಮಾತಾಡಬಾರ್ದು ಅಂತ ಸುಮ್ಮನಾದೆ. ನಂಗೆ ಯಾವಾಗ ಆ ವಿಷಯ ಮಾತಾಡಬೇಕು ಅಂತ ಅನಿಸುತ್ತೋ ಆವಾಗ ಖಂಡಿತ ಮಾತಾಡ್ತೀನಿ. ಚಿನ್ನಿ ಬಂದಾಗಿಂದ ಪಾಪ ಏನೂ ಇರಲಿಲ್ಲ. ಅದಕ್ಕೆ ಅವ್ರ ಡ್ಯಾಡಿ ಐಸ್ ಕ್ರೀಮ್ ತೊಗೊಂಡು ಬಂದು ಕೊಟ್ಟರು. ಊಟ ಎಲ್ಲ ಆಯಿತು. ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ, ಅವಳು ಒಂದು ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ಲು. ಅವ್ರ ಡ್ಯಾಡಿ ಹೋಗಿ ಐಸ್ ಕ್ರೀಮ್ ತೊಗೊಂಡು ಬಂದು ಕೊಟ್ಟರು. ಈಗ ನಾನು ಚಿನ್ನಿ ಐಸ್ ಕ್ರೀಮ್ನ ತಿಂತಾಯಿದ್ದೀವಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.